ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯದ 43ನೇ ಶ್ಲೋಕ ಇವತ್ತು ನಾವು ನೋಡಬೇಕಾಗಿರುವಂಥದ್ದು. ಅಲ್ಲಿ ಭೀಷ್ಮ ಧರ್ಮರಾಜಾದಿಗಳನ್ನು ತನ್ನ ಮುಂದೆ ಕೂಡಿಸಿಕೊಂಡು ಕೃಷ್ಣನನ್ನು ಸ್ತುತಿಸಿದ ಬಗೆಯನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಂದು ಶ್ಲೋಕದ ಕೊನೆಯಲ್ಲಿಯೂ ಕೂಡ ಅಂಥ ಕೃಷ್ಣನಲ್ಲಿ ನನಗೆ ಭಕ್ತಿ ಇರಲಿ, ನನ್ನ ಮನಸ್ಸು ಆತನಲ್ಲಿ ನೆಲೆ ಕಂಡುಕೊಳ್ಳಿ ಇತ್ಯಾದಿ ರೂಪವಾಗಿ ಭೀಷ್ಮ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ವ್ಯವಸಿತ ಪ್ರಥನಾಮುಖಂ ನಿರೀಕ್ಷ್ಯ ಸ್ವಜನವಧಾದ್ ವಿಮುಖಸ್ಯ ದೋಷಬುದ್ಧ್ಯ ಕುಮತಿ ಮಹರದಾತ್ಮವಿದ್ಯೆಯ ಯಶ್ಚರಣರತಿ ಪರಮಸ್ಯ ತಸ್ಯ ಮೇಸ್ತು ಅಂತ ಈ ಶ್ಲೋಕವನ್ನು 43ನೇ ಶ್ಲೋಕವನ್ನು ನಾವೀಗ ನೋಡಬೇಕಾಗಿದೆ. ಪ್ರಥನಾಮುಖ ಸೈನ್ಯ ಎರಡೂ ಕಡೆ ಸಿದ್ಧವಾಗಿದೆ. ಕೌರವ ಪಾಂಡವರ ಸೈನ್ಯ ಸಿದ್ಧವಾಗಿದೆ, ಪ್ರಾಣಾರ್ಪಣೆಗೆ ಸಿದ್ಧವಾಗಿದೆ. ಅಂಥ ಆ ಒಂದು ಸೈನ್ಯವನ್ನು ಇವನು ನೋಡಿದ. ಅದನ್ನು ನೋಡಿ ಬಂಧುವದೇ ಬೇಡ ಅಂತ ಆಲೋಚನೆ ಮಾಡಿದ. ಸ್ವಜನರೇ, ಎರಡೂ ಕಡೆ ಇರುವವರು ನನ್ನವರೇ, ಅವರ ವಧೆ ನಾನು ಮಾಡುವುದು ಹೇಗೆ, ಇದು ದೋಷಪೂರ್ಣ ಆಗ್ತದಲ್ಲ ಅಂತ ಆಲೋಚನೆ ಮಾಡಿದ. ಅವನ ಈ ಒಂದು ಕುಮತಿ ಅಜ್ಞಾನ ಅದನ್ನು ಭಗವಂತ ಆತ್ಮವಿದ್ಯೆಯನ್ನು ಅವನಿಗೆ ಉಪದೇಶ ಮಾಡಿ ಪರಿಹಾರ ಮಾಡಿದ. ಅಂಥ ಸರ್ವೋತ್ತಮನಾದಂಥ ಕೃಷ್ಣ ಅವನ ಪಾದಗಳಲ್ಲಿ ನನಗೆ ಭಕ್ತಿ ಇರಲಿ ಅಂತ ಈ ಭೀಷ್ಮರು ಭಗವಂತನನ್ನೇ, ಎದುರುಗಡೆ ಇರುವಂಥ ಭಗವಂತನನ್ನೇ ಪ್ರಾರ್ಥನೆ ಮಾಡ್ತಿದ್ದಾರೆ. ಏನದು, ಅವನಿಗೇನಾಗಿತ್ತು, ದೋಷ ಬುದ್ಧಿ ಏನಾಗಿತ್ತು? ಅಹಂ ಹಂತ ಮದೀಯಾ ಇಮೇ ಹನ್ಯಮಾನಾಹ ಇತ್ಯಾಕಾರಿಕಾ ಬುದ್ಧಿಂ. ಇದು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಹೀಗೆ. ಕುಮತಿ ಅದು ಯಾಕೆ ದುರ್ಬುದ್ಧಿ ಅಂದರೆ, ಕೊಲ್ಲುವವನು ನಾನು, ಇವರೆಲ್ಲ ನನ್ನವರು, ನನ್ನಿಂದ ಕೊಲ್ಲಲ್ಪಡ್ತಾ ಇರುವಂಥವರೆಲ್ಲರೂ ನನ್ನ ಬಾಂಧವರು, ಮಿತ್ರರು ಅನ್ನುವಂಥ ಒಂದು ಆಲೋಚನೆ. ಆ ಆಲೋಚನೆಯನ್ನು ಅದನ್ನೇ ಕುಮತಿ ಅಂತ ಹೇಳಿರುವುದು. ಇದನ್ನು ಆತ್ಮವಿದ್ಯೆಯನ್ನು ಭಗವಂತ ಉಪದೇಶ ಮಾಡುವ ಮೂಲಕ ಅವನ ಆ ದುರ್ಬುದ್ಧಿಯನ್ನು ಕಳೆದ. ಅವನ ಪಾದಕಮಲಗಳಲ್ಲಿ ನನಗೆ ಆಸಕ್ತಿ ಇರಲಿ. ಅದು ಒಂದು ತುಂಬ ಸುಂದರವಾದಂಥ ಶ್ಲೋಕ. ಇದಕ್ಕೆ ಎಲ್ಲ ಈ ಟಿಪ್ಪಣಿಕಾರರ ವ್ಯಾಖ್ಯಾನಗಳನ್ನೆಲ್ಲ ಹೇಳಿದಾದ ಮೇಲೆ ಅಲ್ಲಿ ಆತ್ಮವಿದ್ಯಾ ಅಂದರೆ ಏನು, ಚರಣರತಿ ಅಂದರೆ ಏನು, ಅದನ್ನು ಆಮೇಲೆ ವಿವರಿಸೋನಿದ್ದೇನೆ. ವ್ಯವಹಿತ ಪ್ರಥನಾಮುಖಂ ಅಂತ ಕೆಲವು ಕಡೆ ಇದೆ, ವ್ಯವಸಿತ ಪ್ರಥನಾಮುಖಂ ಅಂತ ಕೆಲವು ಕಡೆ ಇದೆ. ವ್ಯವಹಿತ ಅಂದರೆ ಬಹಳ ದೂರದಲ್ಲಿರುವಂಥದ್ದು, ಆದರೂ ಬಹಳ ದೂರ ಏನಿಲ್ಲ, ಆಯುಧಗಳ ಅಳತೆಗೆ ಸಿಗುವಷ್ಟೇ ದೂರ ಇದೆ. ಅಂಥ ಸೈನ್ಯವನ್ನು ನೋಡಿ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ, ಇವರೆಲ್ಲರೂ ನನ್ನವರಾಗಿದ್ದಾರೆ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಭೀಷ್ಮರನ್ನ ದ್ರೋಣರನ್ನ ನನ್ನವರನ್ನ ನಾನು ಕೊಲ್ಲಿ ಹೇಗೆ, ಬಂಧು ಹತ್ಯೆಯ ಪಾಪಮಾಶಂಕ್ಯ, ದೋಷ ಬುದ್ಧಿ ಅಂದರೆ ಇವರನ್ನು ಕೊಲ್ಲುವುದು ಪಾಪಕ್ಕೆ ಕಾರಣ ಆಗ್ತದೆ ಅಂತ ಆಲೋಚನೆ ಮಾಡಿದ್ನಲ್ಲ. ಇದು ವೀರರಾಘವರ ಮಾತುಗಳು. ಆ ಆತ್ಮವಿದ್ಯೆಯ ಮೂಲಕ, ಅಂದರೆ ಗೀತೆ ಎಂಬ ಉಪನಿಷತ್ತನ್ನು ಹೇಳುವ ಮೂಲಕ ಆ ಭಗವಂತ ಏನು ಹೇಳಿದ, ಅಂಥ ಭಗವಂತನಲ್ಲಿ ನನಗೆ, ಭಗವಂತನ ಪಾದಗಳಲ್ಲಿ ನನಗೆ ಆಸಕ್ತಿ ಇರಲಿ. ಪರಮ ಅಂತಿದೆ, ಪರಮ ಯಸ್ಮಾತ್ ಸಹ ಪರಮಃ, ಹೀಗೊಂದು ಅರ್ಥ ಬರೆದಿದ್ದಾರೆ ವೀರರಾಘವರು. ಮಾ ಅಂದರೆ ಲಕ್ಷ್ಮೀದೇವಿ,
ಅವಳು ಕೂಡ ಈ ಭಗವಂತನಿಗಿಂತ ಸಣ್ಣವಳು. ಅವಳು ಪರಳೆ, ಶ್ರೇಷ್ಠಳೆ. ಆದರೆ ಯಾರಿಗಿಂತ ಶ್ರೇಷ್ಠಳು? ತನಗಿಂತ ಕೆಳಗಿರುವವರಿಗಿಂತ ಶ್ರೇಷ್ಠಳು. ಭಗವಂತನ ದೃಷ್ಟಿಯಲ್ಲಿ ಅವಳು ಕೂಡ ಕನಿಷ್ಠಳೆ ಅಂತ ಹೀಗೊಂದು ಅರ್ಥ ಅವರ ಮಾತುಗಳ ಮೂಲಕ ನಮಗೆ ತಿಳಿದು ಬರ್ತದೆ. ಇದು ವೀರರಾಘವರು ತೋರಿಸಿರುವಂಥ ಅರ್ಥ. ಶ್ರೀಧರರು ಇದಕ್ಕೇನು ಹೇಳ್ತಾರೆ ಅಂತ ಅನ್ನೋದನ್ನು ಒಂದಿಷ್ಟು ಗಮನಿಸೋಣ. ಏವ ಮುಕ್ತಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ತನ್ನ ಯುದ್ಧ ಮಾಡುವುದಿಲ್ಲ ಅನ್ನುವ ಆಲೋಚನೆಯನ್ನು ಕೃಷ್ಣನೆದುರಿಗೆ ತೋಡಿಕೊಂಡು ಆ ರಥದ ನಡುವೆ ಆತ ಕೂತು ಬಿಟ್ಟ. ಬಿಲ್ಲು ಕೈ ಚೆಲ್ಲಿದ, ಬಾಣವನ್ನು ಕೆಳಗೆ ಹಾಕಿಬಿಟ್ಟ. ದುಃಖ ಅವನ ಮನಸ್ಸನ್ನು ಹೊಕ್ಕಿತ್ತು. ಅವನ ಆ ಕುಮತಿ ದುರ್ಬುದ್ಧಿಯನ್ನು, ಅದು ಅಹಂ ಮಮ ಅನ್ನುವಂಥ ಆಲೋಚನೆ, ಅದನ್ನು ಆತ ಪರಿಹಾರ ಮಾಡಿದ ಕೃಷ್ಣ. ನಾ ಈಗಾಗಲೇ ಹೇಳಿದಂತೆ ವ್ಯವಹಿತ ಅಂತ ಕೆಲವು ಕಡೆ ಪಾಠ ಇದೆ. ವ್ಯವಹಿತ ಅಂದರೆ ದೂರದಲ್ಲಿರುವಂಥದ್ದು. ದೂರ ಅಂದರೂ ಬಹಳ ದೂರ ಏನಲ್ಲ. ಇನ್ನು ಕೆಲವು ಕಡೆ ವ್ಯವಸಿತ ಅಂತ ಪಾಠ ಇದೆ. ವಿಜಯಧ್ವಜರು ಯಾರ್ಯಾರ ಪಾಠದಲ್ಲೆಲ್ಲ ವ್ಯವಸಿತ ಅಂತಿರುವಂತೆ ಕಾಣಿಸ್ತದೆ. ಅಲ್ಲಿ ವ್ಯವಸಿತ ಅಂದರೆ ಪ್ರಾಣಾರ್ಪಣೆಗೆ ಸಿದ್ಧವಾಗಿ ಬಂದಿರುವುದು ಅಂತ. ವ್ಯವಸಾಯ ಅಂದರೆ ತೀರ್ಮಾನ. ಧರ್ಮರಾಜನಿಗಾಗಿ ಅಥವಾ ದುರ್ಯೋಧನನಿಗಾಗಿ ಪ್ರಾಣವನ್ನೇ ಪರಿತ್ಯಾಗ ಮಾಡಬೇಕು ಅಂತ ಬಂದಿರುವಂಥ ಒಂದು ಸೈನ್ಯ. ವ್ಯವಸಿತಯೋ ಅಂದರೆ ನಿಶ್ಚಿತಯೋ ಪೃತನಯೋ. ವ್ಯವಹಿತ ಅಂದರೆ ದೂರದಲ್ಲಿರುವುದು ಅಂತದಿಷ್ಟೇ. ಹರ್ತ್ವಾರ್ಥ ಕಾಮಾಂಸ್ತು ಗುರುವಿನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಗುರು ಹಿರಿಯರನ್ನ ನಾನು ಕೊಂದರೆ ಅವರ ರಕ್ತದಿಂದ ಕೊಂದಿರುವಂಥ, ಅವರ ರಕ್ತದಿಂದ ತೊಯ್ದು ಹೋಗಿರುವಂಥ ಭೋಗಗಳನ್ನು ನಾವು ಅನುಭವಿಸಬೇಕಾಗ್ತದಲ್ಲ ಅಂತ ಅವನ ದೋಷ, ಅವನ ದುರ್ಬುದ್ಧಿ. ಆ ದುರ್ಬುದ್ಧಿಯನ್ನು ಕೃಷ್ಣ ಆತ್ಮವಿದ್ಯೆಯನ್ನು ಆತ್ಮವಿದ್ಯೆಯನ್ನು ಆತನಿಗೆ ಉಪದೇಶ ಮಾಡುವ ಮೂಲಕ ಕಳೆದ ಅಂತ ಅದರ ತಾತ್ಪರ್ಯ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ಯಾರ ಬಗ್ಗೆ ಆಲೋಚನೆ ಮಾಡಬಾರ್ದಿತ್ತೋ, ಯಾರು ಮರಣಿಸಿದರೆ ಗತಿಸಿದರೆ ನೀನು ಆಲೋಚನೆ ಮಾಡಬಾರ್ದಿತ್ತೋ ಅಂಥವ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದಿ ನೀನು. ಜ್ಞಾನಿಗಳಾದವ್ರು ಹೀಗೆಂದೂ ಮಾಡುವವರಲ್ಲ ಅಂತ ಈಗ ಆತನಿಗೆ ಹೇಳಿ, ಕೊನೆಗೆ ಕರಿಷ್ಯೇ ವಚನಂ ತವ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಕರಿಷ್ಯೇ ವಚನಂ ತವ ಅನ್ನುವ ಮಾತುಗಳನ್ನೆಲ್ಲ ಅರ್ಜುನ ಹೇಳಿದ್ದನ್ನು ವಿಜಯಧ್ವಜರು ನೆನಪು ಮಾಡ್ಕೋತಾ ಇದ್ದಾರೆ. ನನಗೆ ಬಂದಿದ್ದ ಭ್ರಾಂತಿ ಕವಿಯಿತು, ಈಗ ನಿನ್ನ ಮಾತನ್ನು ನಾನು ನಡೆಸ್ತೇನೆ ಅಂತ ಹೇಳಿದ. ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನ ಕಾಲಿಗೆ ಬಿದ್ದಿದ್ದೇನೆ, ನನ್ನನ್ನು ನೀನು ಶಿಷ್ಯ ಅಂತ ಪರಿಗಣಿಸಿ ನನ್ನ ಅಜ್ಞಾನವನ್ನು ಪರಿಹಾರ ಮಾಡಬೇಕು ಅಂತ ಕೇಳಿದ್ದ. ಅಂಥ ಆ ಭಗವಂತನ ಪಾದಕಮಲಗಳ ಸ್ಮರಣ, ಅವು ಜ್ಞಾನ ಸಾಧನಗಳು ಅಂತ ಬರೀತಾರೆ ವಿಜಯಧ್ವಜರು. ಸ್ಮರಣೇನ ಜ್ಞಾನ ಸಾಧನೆಯೋ ಅವಯವ ವಿಶೇಷಯೋ ರತಿರಸ್ತು. ಇದು ವಿಜಯಧ್ವಜರ ವ್ಯಾಖ್ಯಾನ. ಇಷ್ಟು ಇವರೆಲ್ಲ ವ್ಯಾಖ್ಯಾನಕಾರರು ಮಾಡಿದಂಥ ವ್ಯಾಖ್ಯಾನಗಳನ್ನು ನಾವು ನೋಡಿದ್ವಿ. ಆತ್ಮವಿದ್ಯಾ ಅಂತಿದೆ, ಭಗವದ್ಗೀತೆಯನ್ನು ಆತ್ಮವಿದ್ಯಾ ಅಂತ ವರ್ಣನೆ ಮಾಡಿದ್ದಾರೆ. ಆತ್ಮವಿದ್ಯೆ ಅಂದರೆ, ಆತ್ಮ ಅಂದರೆ ಮುಖ್ಯತಃ ಪರಮಾತ್ಮ. ಆತ್ಮಶಬ್ದಸ್ಯ ಮುಖ್ಯಾರ್ಥ ಹರಿರೇಕ ಸನಾತನಃ ಅಂತ ಭಾಗವತ ತಾತ್ಪರ್ಯದಲ್ಲಿ. ಭಗವದ್ಗೀತೆಯನ್ನು ಆತ್ಮವಿದ್ಯೆ ಅಂತ ಹೇಳಿರುವುದೇನಿದೆ 3 ಅರ್ಥದಲ್ಲಿ ಅಂತ ನನ್ನದೊಂದು ಆಲೋಚನೆ. ಒಂದು, ಅಲ್ಲಿ ಭಗವಂತನ ಪಾರಮ್ಯವನ್ನು ವರ್ಣನೆ ಮಾಡಿದ್ದಾರೆ. ಅದಾದ ಬಳಿಕ ಆತ್ಮರು ಅಂದರೆ ಜೀವರು, ಚತುರ್ಮುಖ ಬ್ರಹ್ಮನಿಂದ ಹಿಡಿದು ನಮ್ಮಂಥ ಹುಲುಮಾನವರವರೆಗೆ ಎಲ್ಲ ಜೀವರು ಕೂಡ ಆತ್ಮರೇ. ಮತ್ತು ಲಕ್ಷ್ಮೀದೇವಿಯು ಕೂಡ ಆತ್ಮಳೆ. ಸಂಸಾರದಲ್ಲಿ ಬದ್ಧಳಾದ ಜೀವ ಅಲ್ಲದೆ ಹೋದರೂ ಕೂಡ ಅವಳು ಒಬ್ಬ ಆತ್ಮಳೆ. ಹಾಗಾಗಿ ಮೊದಲನೇ ಆತ್ಮ ಅಂದರೆ ಪರಮಾತ್ಮ, ಎರಡನೇ ಆತ್ಮ ಅಂದರೆ ಜೀವರು, ಮೂರನೇ ಆತ್ಮ ಅಂದರೆ ನಮ್ಮ ಮನಸ್ಸು. ಭಗವದ್ಗೀತೆ ಎನ್ನುವುದು ಮನೋವಿದ್ಯಾ, ಮನೋವಿಶ್ಲೇಷಣಾ ವಿದ್ಯೆ, ಸೈಕೋ ಥೆರಪಿ. ಅದು
ಸೈಕಾಲಜಿ ಹೌದು, ಸೈಕೋಥೆರಪಿ ಹೌದು. ಆದ್ದರಿಂದ ಅದು ಆತ್ಮವಿದ್ಯೆ. ಆ ದೃಷ್ಟಿಯಿಂದ ಈ ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥನೂ ಇದ್ದೇ ಇದೆ. ಸಂದೇಹ ದೇಹ ಮನಸ್ಸಃ ಬುದ್ಧಿಜೀವ ಸ್ವಯಂ ತಥಾ ಅಂತ ಭಾಗವತ ತಾತ್ಪರ್ಯ. ಆತ್ಮ ಎಂಬ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಹೇಳಿರುವುದು ಪ್ರಸಿದ್ಧನೇ ಇದೆ. ಆದ್ದರಿಂದ ಭಗವದ್ಗೀತೆ ಅದು ಆತ್ಮವಿದ್ಯಾ ಅಂದರೆ ಮನೋವಿದ್ಯಾ, ಸೈಕಾಲಜಿ, ಸೈಕೋಥೆರಪಿ ಹೌದದು. ಇನ್ನು ಆತ್ಮರು ಅಂದರೆ ಜೀವರು. ಆ ಎಲ್ಲ ಜೀವರ ಉತ್ಪತ್ತಿ, ಅವರ ಪಾಲನೆ, ನಾಶ, ಅವರ ಸ್ವಭಾವ ಇತ್ಯಾದಿ ಎಲ್ಲವನ್ನೂ ಕೂಡ ಮನೋಜ್ಞವಾಗಿ ಅದು ವರ್ಣನೆ ಮಾಡಿದೆ. ಅದಕ್ಕೊಂದು ಆ ಜೀವರ ದುರ್ಬುದ್ಧಿ ಕುಮತಿ ಏನಿದೆ, ಆ ಕುಮತಿಗೊಂದು ಮದ್ದು ಅರೆದಿದೆ ಈ ಭಗವದ್ಗೀತೆ. ಆದ್ದರಿಂದ ಇದು ಜೀವವಿದ್ಯಾನೂ ಹೌದು. ಭಗವಂತನ ಅನೇಕ ಸ್ವರೂಪಗಳನ್ನು, ಅನೇಕ ರೂಪಗಳನ್ನು, ಪುಣ್ಯೋ ಗಂಧ ಪೃಥಿವ್ಯಾಂಚ, ಭೂಮಿಯಲ್ಲಿ ನಾನು ಗಂಧ ರೂಪದಿಂದಿದ್ದೇನೆ, ಮತ್ತು ನಾನು ಜಲದಲ್ಲಿ ರಸರೂಪದಿಂದಿದ್ದೇನೆ ಅಂತ ಹೀಗೆಲ್ಲ ಆ ಭಗವಂತನ ಸ್ವರೂಪವನ್ನು ಸರ್ವಾಶ್ಚರ್ಯಮಯಂ ದೇವಂ, ಜಗತ್ತಿನಲ್ಲಿರುವ ಎಲ್ಲ ಆಶ್ಚರ್ಯಗಳಿಗಿಂತಲೂ ಅತಿ ದೊಡ್ಡ ಆಶ್ಚರ್ಯ ಅಂತ ಭಗವಂತನನ್ನು ಅದು ವರ್ಣಿಸಿದೆ. ಹೀಗೆ ಆ ಭಗವಂತನ ಸ್ವರೂಪವನ್ನು ಅದು ನಿತ್ಯ ಹೀಗೆಲ್ಲ ವರ್ಣನೆ ಮಾಡಿರುವುದರಿಂದ, ಸಗುಣ ಸಾಕಾರ ರೂಪದ ಭಗವಂತನ ಒಂದು ಚಿತ್ರವನ್ನು ನಮಗೆ ಕಟ್ಟಿಕೊಟ್ಟಿರುವುದರಿಂದ ಅದು ಪರಮಾತ್ಮ ವಿದ್ಯೆಯೂ ಹೌದು. ಪರಮಾತ್ಮ ವಿದ್ಯೆ, ಜೀವಾತ್ಮ ವಿದ್ಯೆ, ಹಾಗೆಯೇ ಅದು ಮನೋವಿದ್ಯೆಯೂ ಹೌದು. ಹೀಗೆ ಅದು ಆತ್ಮವಿದ್ಯೆ. ಆ ಆತ್ಮವಿದ್ಯೆಯನ್ನು ಉಪದೇಶ ಮಾಡುವ ಮೂಲಕ ಭಗವಂತ ಇವನ ಮೋಹವನ್ನು ಕಳೆದ. ಆ ಮೋಹವನ್ನು ಕಳೆದ ಭಗವಂತನ ಪಾದಕಮಲಗಳಲ್ಲಿ ನನಗೆ ಆಸಕ್ತಿ ಇರಲಿ ಅಂತ. ಪಾದಕಮಲ ಅಂತ ಕೂಡಲೇ ಅದು ಜ್ಞಾನ ಸಾಧನ ಅಂತ ವಿಜಯಧ್ವಜರು ಹೇಳಿದ್ರಲ್ಲ, ಅದು ನಾವು ಸ್ವಲ್ಪ ವಿವರಿಸಿ ತಿಳಿದುಕೊಳ್ಬೇಕಾದ ಸಂಗತಿ. ಬೃಹದಾರಣ್ಯಕ ಭಾಷ್ಯ ಮೊದಲಾದ ಕಡೆ ಬರುವಂತೆ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಯತೆ ಮುಕ್ತಿದಾನೇನ ತಜ್ಞಾನಾತ್ ಪದಮಸ್ಯ ಸುವರಸ್ಯ ಪದದ್ವಯಂ ಅಂತ. ಭಗವಂತನ ಶಿರಸ್ಸಿಗೆ ಭೂ ಅಂತ ಹೆಸರು, ಅವನ ಎರಡು ತೋಳುಗಳಿಗೆ ಭೂ ಮತ್ತು ವ ಅಂತ ಹೆಸರು. ಭೂಹು ಭುವಃ, ಮುಂದೆ ಸ್ವಹ. ಸ್ವಹ ಎಂಬಲ್ಲಿ ಸು ಮತ್ತು ವ ಅಂತ ಎರಡು ಅಕ್ಷರಗಳಿವೆ. ಅದರಲ್ಲಿ ಸು ಎಂಬ ಅಕ್ಷರದಿಂದ ವಾಚ್ಯವಾದದ್ದು ಒಂದು ಪಾದ, ವ ಎಂಬ ಅಕ್ಷರದಿಂದ ವಾಚ್ಯವಾದದ್ದು ಮತ್ತೊಂದು ಪಾದ. ಹೀಗೆ ಸ್ವ ಇತಿ ಆನಂದ ಸಮುದ್ದಿಷ್ಟ. ಸು ಅಂದರೆ ಆನಂದ ಅಂತ ಅರ್ಥ, ವ ಅಂದರೆ ಜ್ಞಾನ. ಮೊದಲು ನಮಗೆ ಜ್ಞಾನವನ್ನು ಕೊಟ್ಟು ಅಜ್ಞಾನವನ್ನು ಕಳೆದು ಆಮೇಲೆ ಆತ ನಮಗೆ ಮುಕ್ತಿಯನ್ನು ಕೊಡ್ತಾನೆ. ಆದ್ದರಿಂದ ಆತನ ಪಾದವನ್ನು ನಾವು ಸುವಹ ಅಂತ ಉಪಾಸನೆ ಮಾಡಬೇಕು. ಪಾದಕಮಲಗಳಲ್ಲಿ ಆಸಕ್ತಿ ಇರುವುದು ಅಂದರೆ ಆ ಪಾದಕಮಲಗಳು ಏನನ್ನು ನಮಗೆ ಕೊಡ್ತವೆ, ಅವುಗಳ ಮಹಿಮೆ ಏನು, ಅದರಲ್ಲಿ ನಮಗೆ ಅನುಸಂಧಾನವಿರಲಿ ಅಂತಲೇ ಅರ್ಥ. ಭಾಗವತದ ತುಂಬ ಸುಂದರವಾದಂಥ ಶ್ಲೋಕ ನಂಗೆ ನೆನಪಿಗೆ ಬರ್ತಿರ್ತದೆ ಯಾವಾಗ. ಅವರು ಈ ಸ್ಯಾನ್ನಸ್ತವಾಂಗ್ರಿ ರಶುಭಾಷಯ ಧೂಮಕೇತು ಕ್ಷೇಮಾಯಯೋ ಹೃದಯ ಯೋಗಿಭೀರ ಊಹ್ಯಮಾನ. ನಿನ್ನ ಕಮಲ ಅನ್ನುವುದು ಅಶುಭಾಷಯ ಧೂಮಕೇತು. ಸ್ಯಾನ್ನಸ್ತವಾಂಗ್ರಿ ರಶುಭಾಷಯ ಧೂಮಕೇತು ಕ್ಷೇಮಾಯ. ನಿನ್ನ ಪಾದಕಮಲಗಳ ಚಿಂತನ ಅನ್ನುವುದು ನಮಗೆ ಕ್ಷೇಮಕ್ಕೆ, ನಮ್ಮ ಯೋಗಕ್ಷೇಮಕ್ಕೆ ಅದು ಕಾರಣ ಆಗಲಿ. ಅದೆಂಥದ್ದು ಅಂದರೆ ಅಶುಭಾಷಯ ಧೂಮಕೇತು. ಆಶಯಗಳು ಅಂದರೆ ಅಭಿಪ್ರಾಯಗಳು, ಅಶುಭಾಶಯಗಳು. ಶುಭ ಅಂದರೆ ಒಳ್ಳೆಯದು, ಕಲ್ಯಾಣಕರವಾದ್ದು. ಅಶುಭಾಶಯ ಅಂದರೆ ಕೆಟ್ಟ ಆಲೋಚನೆಗಳು. ಇಂಥ ದುರಾಲೋಚನೆಗಳಿಗೆ ಧೂಮಕೇತುವಿನಂತೆ ಇರುವಂಥದ್ದು ನಿನ್ನ ಪಾದ ಅಂತ. ಭಗವಂತನ ಪಾದಕಮಲಗಳ ಸ್ಪರ್ಶ ನಮಗೊಂದು ಬಾರಿ ಆದರೆ ನಮ್ಮ ತಲೆಯ ಮೇಲೆ, ಅದು ಕಾಲಿಯ ನಾಗನ ಮೇಲೆ ಭಗವಂತ ಪಾದ ಮೆಟ್ಟಿದ್ನಲ್ಲ, ಹಾಗೆ ನಮ್ಮ ತಲೆಯ ಮೇಲೆ ಆ ಭಗವಂತನ ಪಾದಸ್ಪರ್ಶ ಆದರೆ ಅದು ನಮ್ಮ ದುರಾಲೋಚನೆಗಳನ್ನು ಕಳೀತದೆ, ಕೆಟ್ಟ ಆಲೋಚನೆಗಳನ್ನು ಕಳೀತದೆ. ಒಂದು ಸಂಸಾರದಲ್ಲಿದ್ದಾಗ ಬೇರೆ ಯಾರ್ಯಾರ್ದೋ ಬಗ್ಗೆ ನಾವು ಕೆಟ್ಟ ಆಲೋಚನೆಗಳನ್ನು ಮಾಡಿರ್ತೇವೆ, ಅದನ್ನೂ ಕಳೀತದೆ. ಇನ್ಯ ಬೇರೆ ಯಾರಿಗೋ ನಮ್ಮ ಬಗ್ಗೆ ಕೆಟ್ಟ ಆಲೋಚನೆಗಳು ಬಂದಿರ್ತವೆ, ಅದನ್ನೂ ಕಳೀತದೆ. ಹೀಗೆ ಕೆಲವು ವ್ಯಕ್ತಿಗಳ ಬಗ್ಗೆ ನಮಗೆ, ಕೆಲವು ವ್ಯಕ್ತಿಗಳಿಗೆ ನಮ್ಮ ಬಗ್ಗೆ ಏನು ದುರಾಲೋಚನೆಗಳಿರ್ತದೆ ಅದನ್ನೆಲ್ಲ ಕಳೀತದೆ. ಇನ್ನು ಕೆಲವು ಜಡ ವಸ್ತುಗಳ ಬಗ್ಗೆ ನಮಗೇನೊಂದು ಬಲವಾದ ಆಕರ್ಷಣೆ ಇರ್ತದೆ,
ಆ ಜಡ ವಸ್ತುಗಳು ಚೇತನ ವಸ್ತುಗಳ ಬಗ್ಗೆನೂ ಇರ್ತದೆ. ಅದಕ್ಕೆ ಆ ಚೇತನ ವಸ್ತುಗಳ ಬಗ್ಗೆ ಮೊದಲು ಹೇಳಿದೆ. ಚೇತನ ವಸ್ತುಗಳು ಮತ್ತು ನಮಗೆ ಪರಸ್ಪರ ಒಂದು ದುರಾಲೋಚನೆ, ಅದ್ರ ಬಗ್ಗೆ ನಾವು ಏನೋ ಕೆಟ್ಟ ಆಲೋಚನೆ ಮಾಡ್ತಿರ್ತೀವಿ. ಆ ಇನ್ನೊಂದು ಚೇತನ ವಸ್ತು ನಮ್ಮ ಬಗ್ಗೆ ಏನೋ ಕೆಟ್ಟ ಆಲೋಚನೆ ಮಾಡ್ತಿರ್ತದೆ. ಜಡ ವಸ್ತುಗಳ ಬಗ್ಗೆ ಆದರೆ ಆ ವಸ್ತುಗಳು ನಮ್ಮ ಬಗ್ಗೆ ಏನೂ ಆಲೋಚನೆ ಮಾಡ್ತಿರೋದಿಲ್ಲ. ನಾವು ಮಾತ್ರ ಆ ಜಡ ವಸ್ತುಗಳ ಬಗ್ಗೆ ಏನೇನೋ ಕನಸುಗಳನ್ನು ಕಟ್ಟಿಕೊಂಡಿರ್ತೇವೆ. ಅದು ನಮಗೆ ಸುಖಕಾರಕ ಅಂತ ಇತ್ಯಾದಿ ರೂಪವಾಗಿ. ಅಂಥ ಅಶುಭಾಶಯಗಳನ್ನು, ಕೆಟ್ಟ ಆಲೋಚನೆಗಳನ್ನು, ಸಲ್ಲದ ಆಲೋಚನೆಗಳನ್ನು ಕೊಲ್ಲಲಿ ಈ ಭಗವಂತನ ಪಾದಕಮಲ ಅಂತ ಪ್ರಾರ್ಥನೆ. ಅದಲ್ಲದೆ ಮುಖ್ಯವಾಗಿ ಶಾಸ್ತ್ರವನ್ನು ನಾವು ಓದಲಿಕ್ಕೆ ಕೂತಾಗ, ವೇದಗಳು, ಮಹಾಭಾರತ, ರಾಮಾಯಣ, ಭಾಗವತ ಮೊದಲಾದ ಗ್ರಂಥಗಳನ್ನು ನಾವು ಓದಲಿಕ್ಕೆ ಕೂತ್ಕೊಂಡಾಗ, ಶ್ರವಣ ಮಾಡಲಿಕ್ಕೆ ಕೂತಾಗ, ಇನ್ನೊಬ್ಬರಿಗೆ ಪ್ರವಚನ ಮಾಡಲಿಕ್ಕೆ ಕೂತಾಗ, ಮನನ ಮಾಡಲಿಕ್ಕೆ ಕೂತಾಗ ಮೊದಲು ಅನೇಕ ಸಂದೇಹಗಳು, ಭ್ರಾಂತಿಗಳು ನಮ್ಮನ್ನು ಬಂದು ಸತಾಯಿಸ್ತಾವಲ್ಲ, ಅವೇ ಅಶುಭವಾದ ಆಶಯಗಳು. ಆ ಅಶುಭಾಶಯಗಳೆಲ್ಲ ಹೋಗಬೇಕು. ಶಾಸ್ತ್ರ ನಮಗೆ ಸರಿಯಾಗಿ ಅರ್ಥ ಆಗಬೇಕು. ಅನೇಕ ಕಡೆ ಭಾಷ್ಯಕಾರರು, ಟೀಕಾಕಾರರು, ಟಿಪ್ಪಣಿಕಾರರೆಲ್ಲ ಬರೀತಿರ್ತಾರೆ, ಅಯಮತ್ರ ಆಶಯ, ಇದು ಶಾಸ್ತ್ರದ ಅಭಿಪ್ರಾಯ ಹೀಗೆ ಅಂತ ಬರೀತಿರ್ತಾರೆ. ಹಾಗೆ ಭಗವಂತ ಇದು ಶಾಸ್ತ್ರಗಳ ಆಶಯ, ನನ್ನ ಅಭಿಪ್ರಾಯ ಇದು ಅಂತ ಭಗವಂತ ಸ್ಪಷ್ಟವಾಗಿ ನಮಗೆ ತಿಳಿಸ್ಬೇಕು. ಇದು ನೀನು ತಿಳಿದ ತಪ್ಪು ತಿಳುವಳಿಕೆ, ಅದು ನನ್ನ ಆಶಯವಲ್ಲ, ಶಾಸ್ತ್ರದ ಆಶಯ ಬೇರೆಯೇ ಇದೆ, ಶಾಸ್ತ್ರದ ಸ್ಪಿರಿಟ್ ಬೇರೆಯೇ ಇದೆ ಅನ್ನೋದನ್ನೆಲ್ಲ ಆತ ನಮಗೆ ತಿಳಿಸ್ಬೇಕು. ಅದು ಆ ಪಾದಕಮಲಗಳ ಮೂಲಕ ಆಗಬೇಕು. ಈ ಹಿಂದೆನೇ ನಾವು ನೋಡಿದ್ದೀವಿ. ಅದನ್ನು ಮತ್ತೊಂದು ಸರಿ ನೋಡುವುದು ಕೂಡ ಎಷ್ಟು ಸರಿ ನೋಡಿದರೂ ಕಡಿಮೆಯೇ. ಈ ಮುಖ್ಯಪ್ರಾಣನ ಎರಡು ಪಾದಗಳು ಒಂದು ಮನಸ್ಸಿನಲ್ಲಿ, ಒಂದು ನಮ್ಮ ಮನಸ್ಸಿನಲ್ಲಿ, ಇನ್ನೊಂದು ನಮ್ಮ ವಾಕಿನಲ್ಲಿ ಇರಬೇಕು ಅಂತ ಛಾಂದೋಗ್ಯದ ಪ್ರಾರ್ಥನೆ, ಛಾಂದೋಗ್ಯ ಭಾಷ್ಯದ ಪ್ರಾರ್ಥನೆ. ಉಪನಿಷತ್ನಲ್ಲೂ ಬಂದಿದೆ, ಛಾಂದೋಗ್ಯ ಭಾಷ್ಯದಲ್ಲೂ ಇದೆ. ಅದನ್ನೇ ನಾವು ಭಗವಂತನಿಗೆ ಮುಖ್ಯವಾಗಿ ಅನ್ವಯಿಸ್ಕೋಬೇಕಲ್ಲ. ಏಷಯನ್ನಿದಂ ಪುನಾತಿ, ಭಗವಂತ ಅವನು ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾನೆ, ಮುಖ್ಯ ಪ್ರಾಣನೂ ಸಂಚಾರ ಮಾಡ್ತಾನೆ. ತತ್ಪಾದವು ವಾಂಗ್ ಮನಸ್ಥಿತವು, ಆ ಮುಖ್ಯ ಪ್ರಾಣನ ಮತ್ತು ಭಗವಂತನ ಪಾದಗಳು ಒಂದು ವಾಕ್ಯನಲ್ಲಿ, ಒಂದು ಮನಸ್ಸಿನಲ್ಲಿ ಇರ್ತದೆ. ಹೋತ್ರಾದ್ಯ ವಾಚಿ ಸಂಸ್ಥಸ್ಯ ವಾಮಪಾದಸ್ಯ ಪೂಜಕಾ, ದಕ್ಷಿಣೋ ಯೋ ಮನಸ್ಸಂಸ್ಥಃ ಬ್ರಹ್ಮರ್ತ್ವಿಕ್ ತಸ್ಯ ಪೂಜಕಃ. ಒಂದು ಯಜ್ಞ ನಡೆದಾಗ ಅಲ್ಲಿ ಹೋತ, ಅಧ್ವರ್ಯು ಮತ್ತು ಉದ್ಗಾತ ಇವರು ಕ್ರಮವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದಕ್ಕೆ ಪುರೋಹಿತರಾಗಿರ್ತಾರೆ. ಬ್ರಹ್ಮ ಅನ್ನುವನು ಅಥರ್ವ ವೇದಕ್ಕೆ ಪುರೋಹಿತನಾಗಿರ್ತಾನೆ. ಅವನು ಒಟ್ಟಾರೆ ಯಜ್ಞದ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ತಿರ್ತಾನೆ. ವಾಕ್ನಲ್ಲಿರುವ, ವಾಣಿಯಲ್ಲಿರುವ ಆ ಮುಖ್ಯ ಪ್ರಾಣನ ಭಗವಂತನ ಪಾದದ ಉಪಾಸನೆಯನ್ನು ಹೋತ, ಅಧ್ವರ್ಯು ಮತ್ತು ಉದ್ಗಾತ ಇವರು ಮಾಡ್ತಾರಂತೆ. ಬ್ರಹ್ಮ ಎಂಬ ಋತ್ವಿಕ್, ಕೊನೆಯ ಋತ್ವಿಕ್ ಏನಿರ್ತಾನೆ, ಅವನು ಮನಸ್ಸಿನಲ್ಲಿರುವ ಭಗವಂತನ ಈ ಮುಖ್ಯ ಪ್ರಾಣನ ಪಾದವನ್ನು ಉಪಾಸನೆ ಮಾಡ್ತಾನಂತೆ. ಇದು ತುಂಬ ಸುಂದರವಾದದ್ದು. ಯಾಕೆಂದರೆ ಬ್ರಹ್ಮನಿಗೆ ಆ ಇಡೀ ಯಜ್ಞದ ಜವಾಬ್ದಾರಿಯನ್ನು ನಿರ್ವಹಿಸುವಂಥ, ಮೇಲ್ವಿಚಾರಣೆ ಮೂಲಕ ನಿಯಂತ್ರಿಸುವ ಒಂದು ಜವಾಬ್ದಾರಿ ಇರ್ತದೆ. ಮನಸ್ಸು ಹೇಳಿದಂತೆ ಉಳಿದ ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು ಕೇಳಬೇಕು. ಹಾಗೆ ಬ್ರಹ್ಮ ಹೇಳಿದಂತೆ ಉಳಿದ 4 ಜನ ಋತ್ವಿಕಗಳೆಲ್ಲ ಕೇಳಬೇಕು. ಹೀಗೆ ಅಲ್ಲಿ ಬಂದಿರ್ತದೆ. ಇಲ್ಲಿ ಯಜ್ಞ ಅಂದರೆ ಒಟ್ಟಾರೆ ನಮ್ಮ ಜೀವನವೆಂಬ ಯಜ್ಞ. ಆ ಜೀವನವೆಂಬ ಯಜ್ಞದಲ್ಲಿ ಈ ಬ್ರಹ್ಮನ ಪಾತ್ರವನ್ನು ಭಗವಂತನೇ ವಹಿಸ್ತಾನೆ. ಪಾಂಡವರು ರಾಜಸೂಯ ಯಾಗ ಮಾಡಿದಾಗ ಅಲ್ಲಿ ಬ್ರಹ್ಮನ ಪಾತ್ರವನ್ನು ವೇದವ್ಯಾಸರೇ ವಹಿಸಿದ್ದರಂತೆ. ಇಡೀ ಯಜ್ಞವನ್ನು ಅವರೇ ತಮ್ಮ ಮೇಲ್ವಿಚಾರಣೆಯ ಮೂಲಕ ನಿಯಂತ್ರಿಸಿದ್ದರಂತೆ. ಹಾಗೆ ನಮ್ಮ ಯಜ್ಞದ ಮೇಲ್ವಿಚಾರಣೆಯನ್ನು ಸ್ವಯಂ ಭಗವಂತನೇ ನಿರ್ವಹಿಸಬೇಕು. ಋಗ್ವೇದಕ್ಕೆ ಇಂದ್ರಾದಿ ದೇವತೆಗಳಿದ್ದಾರೆ, ಯಜುರ್ವೇದಕ್ಕೆ ರುದ್ರ ದೇವತೆ ಇದ್ದಾನೆ, ಮತ್ತು ಸಾಮವೇದಕ್ಕೆ ಮುಖ್ಯಪ್ರಾಣ ದೇವತೆಯಾಗಿರ್ತಾನೆ. ಇನ್ನು ಇವರೆಲ್ಲರೂ ಅಲ್ಲಿ ಇಂದ್ರ ಋತ್ವಿಕ್ ಹೋತ ಆದರೆ ಪ್ರಾಣದೇವ ಅಧ್ವರ್ಯವಾಗಿರ್ತಾನೆ, ಅಥವಾ ರುದ್ರದೇವನೇ ಅಧ್ವರ್ಯವಾಗಿರ್ತಾನೆ. ಸಾಮವೇದ ಅದಕ್ಕೆ ಉದ್ಗಾತ ಪ್ರಾಣದೇವ ಆಗಿರ್ತಾನೆ. ಸ್ವಯಂ ಪರಮಾತ್ಮನೇ ಅಲ್ಲಿ ಬ್ರಹ್ಮನಾಗಿರ್ತಾನೆ.
ಆ ಬ್ರಹ್ಮ ಅನಿಸ್ಕೊಂಡಿರುವಂತಹ ಪರಮಾತ್ಮ ನಮ್ಮ ಯಜ್ಞವನ್ನು ಹೀಗೆ ನಿಯಂತ್ರಿಸಬೇಕು. ನಮ್ಮ ಮನಸ್ಸಿನಲ್ಲಿ ಆತನ ಒಂದು ಪಾದ ಇದ್ದರೆ, ಮನಸ್ಸಿನಲ್ಲಿ ಸಲ್ಲದ ಆಲೋಚನೆಗಳು ಬಂದರೆ ಅವುಗಳನ್ನು ದೂರ ಒದ್ದೋಡಿಸಿ ಸದಾಲೋಚನೆಗಳನ್ನೇ ಆತ ಮನಸ್ಸಿನ ಒಳಗಡೆ ಬರಗೊಡಬೇಕು. ಆಗ ಉಳಿದ ಉದ್ಗಾತ, ಅಧ್ವರ್ಯು ಮತ್ತು ಹೋತ ಅನ್ನುವ ಪುರೋಹಿತರು ಕೂಡ ಸರಿಯಾಗಿ ಯಜ್ಞವನ್ನು ಮಾಡುವಂತಾಗ್ತದೆ. ಮನಸ್ಸು ಹೇಳಿದಂತೆ ಉಳಿದ ವಾಣಿಯು ಕೂಡ ಕೇಳ್ತದೆ. ವಾಕ್ನಲ್ಲಿ ಮತ್ತು ಮನಸ್ಸಿನಲ್ಲಿ ಭಗವಂತನ ಪಾದಗಳು, ಮುಖ್ಯ ಪ್ರಾಣನ ಪಾದಗಳು. ಮನಸ್ಸು ಹೇಳಿದಂತೆ ವಾಣಿ ಕೇಳಬೇಕು, ವಾಣಿ ಹೇಳಿದಂತೆ ಮನಸ್ಸು ಕೇಳುವುದಲ್ಲ. ಹೀಗೆ ಭಗವಂತನ ಪಾದಕಮಲಗಳಲ್ಲಿ ಆಸಕ್ತಿ ಅಂದರೆ ಆ ಪಾದಕಮಲಗಳು ನಮಗೇನು ಉಪಕಾರ ಮಾಡ್ತವೆ, ನಮಗೇನು ಅನುಗ್ರಹ ಮಾಡಿವೆ ಅನ್ನುವುದರ ಅನುಸಂಧಾನ ನಮಗೆ ನಿರಂತರವಾಗಿರಲಿ, ಕೆಟ್ಟ ಆಲೋಚನೆ ನನಗೆ ಬರದಂತೆ ಆಗಲಿ ಅಂತ ಕೇಳ್ಕೊತಾ ಇದ್ದಾನೆ. ಅದರ ತಾತ್ಪರ್ಯ ಹೀಗಾಗ್ತದೆ. ಹೀಗೆ 43ನೇ ಶ್ಲೋಕ ನಾವು ನೋಡಿದ್ವಿ. ಮುಂದೆ 44ನೇ ಶ್ಲೋಕ. ಸ್ವನಿಯಮಂ ಅಪಹಾಯ ಮತ್ಪ್ರತಿಜ್ಞಾಂ ಋತಮಧಿಕರ್ತುಂ ಉಪಪ್ಲುತೋ ರಥಸ್ಥಃ ರಥಚರಣೋಭ್ಯಯಾತ್ ಬಲಾಗ್ರೇ ಹರಿರಿವ ಹಂತು ವಿಭಂ ಗತೋತ್ತರೀಯ ಅಂತ ಮುಂದಿನ ಶ್ಲೋಕ. ಈ ಭಗವಂತ ನಾನು ಆಯುಧ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ, ತಾನೇ ಒಂದು ಪ್ರತಿಜ್ಞೆ. ಅಂಥ ಒಂದು ಪ್ರತಿಜ್ಞೆಯನ್ನು ನನ್ನ ಸಲುವಾಗಿ ಮುರಿದ ಈ ಭಗವಂತ ಅಂತ ಭೀಷ್ಮರು ನೆನಪು ಮಾಡ್ಕೋತಾ ಇದ್ದಾರೆ. ಕೃಷ್ಣನ ಕೈಯಲ್ಲಿ ರಥ ಚಕ್ರ ಹಿಡಿಸ್ತೇನೆ ನಾನು ಅಂತ ಭೀಷ್ಮರು ಪ್ರತಿಜ್ಞೆ ಮಾಡಿದರು. ಭಗವಂತ ನಾನು ಆಯುಧ ಹಿಡಿದು ಹೋರಾಟ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ಈ ಭಕ್ತ ಭೀಷ್ಮ ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ತಾನು ಭಗವಂತನಾಗಿ ಮಾಡಿದ ಪ್ರತಿಜ್ಞೆಗಿಂತ ತನ್ನ ಭಕ್ತನಾದ ಭೀಷ್ಮನ ಪ್ರತಿಜ್ಞೆ ದೊಡ್ಡದು ಅಂತ ಅದನ್ನು ಭಾವಿಸಿ ಅವನ ಪ್ರತಿಜ್ಞೆಯನ್ನು ಈಡೇರಿಸಲಿಕ್ಕೋಸ್ಕರ ರಥದಿಂದ ಕೆಳಗೆ ಧುಮುಕಿ ತನ್ನ ಮೈ ಮೇಲೆ ಹೊದ್ದ ಉತ್ತರಿಯ ಜಾರ್ತಾ ಇದ್ದದನ್ನು ಗಮನಿಸದೆ ಚಕ್ರ ಹಿಡಿದು ನನ್ನ ಮೇಲೆ ಬಂದಲ್ಲ, ಆನೆಯನ್ನು ಕೊಲ್ಲಿಕ್ಕೆ ಸಿಂಹ ಬಂದಂತೆ ಅಂಥ ಪರಮಾತ್ಮನನ್ನು ನಾನೀಗ ನೆನಪು ಮಾಡ್ಕೋತಾ ಇದ್ದೀನಿ ಅಂತ ಅವರು ಸ್ಮರಿಸ್ತಾ ಇದ್ದಾರೆ. ಏನದು ಪ್ರತಿಜ್ಞೆ? ಯುದ್ಧೇ ಆಯುಧಂ ನ ಗೃಹೀಷ್ಯಾಮಿ, ಯುದ್ಧದಲ್ಲಿ ಆಯುಧ ನಾನು ಹಿಡಿಯಲಾರೆ ಅಂತ ಪ್ರತಿಜ್ಞೆ ಭಗವಂತಂದು. ಆಯುಧಂ ಗ್ರಾಹಯಿಷ್ಯಾಮಿ ಅಂತ ಭೀಷ್ಮನ ಪ್ರತಿಜ್ಞೆ. ಇದನ್ನು ಸತ್ಯ ಮಾಡಲಿಕ್ಕಾಗಿ ಅಲ್ಲಿ ಬಂದ. ಉದ್ಧೃತ ಸುದರ್ಶನ ಚಕ್ರ, ಧೃತ ರಥಚರಣ ಅಂದರೆ ಸುದರ್ಶನ ಚಕ್ರವನ್ನು ಎತ್ತಿ ಆತ ಬಂದ. ಅದು ವಿಜಯಧ್ವಜರ ವ್ಯಾಖ್ಯಾನ. ಋತಂ ಯಥಾ ಸ್ಯಾತ್ ಅಧಿಕರ್ತುಂ ಆಧಿಕ್ಯೇನ ಕರ್ತುಮಿತಿವ. ಭಗವಂತನ ಆ ಪ್ರತಿಜ್ಞೆ, ತನ್ನ ಪ್ರತಿಜ್ಞೆ ಮಿಥ್ಯಾ ಆದರೂ ತೊಂದರೆ ಇಲ್ಲ, ಭಕ್ತನ ಪ್ರತಿಜ್ಞೆ ಸತ್ಯ ಆಗಬೇಕು ಅಂತ ಆಲೋಚನೆ ಮಾಡಿ ತನ್ನ ಆಲೋಚನೆಯನ್ನು ಕೈಬಿಟ್ಟು ಆ ಭಗವಂತ ಕೈಬಿಟ್ಟ, ಕೆಳಗೆ ಬಂದ. ಇಭಂ ಗಜಂ ಹಂತುಂ ಸಿಂಹ ಇವ, ಆನೆಯನ್ನು ಕೊಲ್ಲಿಕ್ಕೆ ಸಿಂಹ ಬಂದಂತೆ. ಹರಿ ಅಂತ ಶಬ್ದ ಇದೆಯಲ್ಲ, ಹರಿದಿವ ಹಂತುಂ ಇಭಂ ಗತೋತ್ತರೀಯ ಅಂತ. ಹರಿ ಎಂಬ ಶಬ್ದಕ್ಕೆ ಆನೆ ಸ್ವಯಂ ಭಗವಂತ ಅಂತಲೂ ಅರ್ಥ ಇದೆ, ಮುಖ್ಯ ಪ್ರಾಣ ಅಂತ ಅರ್ಥ ಇದೆ, ಸಿಂಹ ಅಂತ ಅರ್ಥ ಇದೆ, ಯಮ ಅಂತ ಅರ್ಥ ಇದೆ. ಹೀಗೆ ಅನೇಕ ಅರ್ಥಗಳಿವೆ. ಅವನು ಇಲ್ಲಿ ಆನೆಯನ್ನು ಕೊಲ್ಲಲಿಕ್ಕೆ ಸಿಂಹ ಬಂದಂತೆ, ಅಥವಾ ಗಜೇಂದ್ರನನ್ನು ಸಂಹಾರ ಮಾಡಲಿಕ್ಕೆ ಬಂದಿದ್ನಲ್ಲ ಈ ಭಗವಂತ, ಅವನು ಆ ಗರುಡಾರೂಢನಾಗಿ ಬಂದು ಆ ಗಜವನ್ನು ಕೊಂದು ಹಾಕಿದ್ನಲ್ಲ, ಅದನ್ನಾದರೂ ನೆನಪು ಮಾಡ್ಕೊಳ್ಬಹುದು. ಇಭ ಅಂದರೆ ಯಾವುದೋ ಸಿಂಹವನ್ನು ಕೊಲ್ಲಿಕ್ಕೆ ಯಾವುದೋ ಒಂದು ಆನೆಯನ್ನು ಕೊಲ್ಲಿಕ್ಕೆ ಸಿಂಹ ಬರುವಂತೆ ಅಂತ ಒಂದು ಮಾತು. ಒಟ್ಟಾರೆ ಗಜೇಂದ್ರನನ್ನು ಕೊಲ್ಲಿಕ್ಕೆ ಗಜೇಂದ್ರ ಮೋಕ್ಷದಲ್ಲಿ ವರ್ಣಿತನಾದ ಭಗವಂತ ಅಲ್ಲಿ ಬಂದ. ಅವನು ಆ ಆನೆಯನ್ನು ಕೊಂದು ಹಾಕಿದ ಅಂತ ಮತ್ತೊಂದು ಆ ಅರ್ಥವನ್ನು ಕೂಡ ತಿಳ್ಕೋಬಹುದು ನಾವು. ಧೃತ ರಥಚರಣೆ, ಧೃತ ರಥಚರಣ ಚಕ್ರ, ಚಕ್ರವನ್ನು ಕೈಯಲ್ಲಿ ಹಿಡಿದು ಅವನು ನನ್ನ ಬಳಿಗೆ ಬಂದ. ಅಂಥವನಲ್ಲಿ
ನನ್ನ ಮನಸ್ಸು ಯಾವತ್ತೂ ಕೂಡ ಸ್ಥಿರವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭೀಷ್ಮರು. ಅದಕ್ಕೆ ಏನು ಅರ್ಥ ಹೇಳ್ತಾರೆ ಶ್ರೀಧರರು ಮೊದಲಾದವರು, ಆ ಮಾತಿಗೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಸ್ವನಿಯಮಂ ಅಂತ ಕೆಲವು ಕಡೆ ಇದೆ, ಇನ್ನು ಕೆಲವು ಕಡೆ ಸ್ವನಿಗಮ ಅಂತ ಪಾಠ ಇದ್ದಂತೆ ಕಾಣಿಸ್ತದೆ. ನಿಗಮ ಅನ್ನೋ ಪಾಠಕ್ಕಿಂತ ಸ್ವನಿಯಮ ಅಂತಿದ್ರೆ ಅದೇ ಹೆಚ್ಚು ಅರ್ಥವತ್ತಾದಂಥ ಪಾಠ ಆಗ್ತದೆ. ನಿಯಮ ಅಂದರೆ ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ನಿಯಮ. ಸ್ವನಿಗಮಂ ಅಶಸ್ತ್ರೇಯವಾಹಂ ಸಹಾಯ ಮಾತ್ರಂ ಕರಿಷ್ಯಾಮಿ ಇತ್ಯೇವಂ ಭೂತ ಪ್ರತಿಜ್ಞಾಂ. ನಿಗಮ ಅಂದರೆ ಪ್ರತಿಜ್ಞೆ ಅಂತ ಅರ್ಥ ಹೇಳ್ತಾರೆ ಶ್ರೀಧರರು. ನಾನು ಅದಕ್ಕೆ ಪ್ರತಿಯಾಗಿ ಪ್ರತಿಜ್ಞೆ ಮಾಡಿದ್ದೆ, ಅವನು ಶಸ್ತ್ರ ಹಿಡಿಸ್ತೇನೆ ಅಂತ. ಉಳಿದೆಲ್ಲ ಸಮಾನವಾದ ಅರ್ಥ. ಧೃತಃ ರಥಚರಣ ಚಕ್ರಂ. ಹೀಗೆ ಸಂಭ್ರಮೇಣ ಮಾನುಷ್ಯ ನಾಟ್ಯ ವಿಸ್ಮೃತೆ ಉದರಸ್ಥ ಸರ್ವಭೂತ ಭುವನಭಾರೇಣ ಪ್ರತಿಪದಂ ಚಲತಃ ಚರಂತಿ ಗೌಹು ಯಸ್ಮಾತ್ ಸಹ. ಹೀಗೆ ಅವನು ಭಗವಂತ ಅಲ್ಲಿಂದ ಧಾವಿಸಿ ಬಂದ, ನನ್ನ ಮೇಲೆ ಅವನು ಪ್ರತಿಜ್ಞೆ ಧಾವಿಸಿ ಬಂದು ನನ್ನನ್ನು ಸದೆ ಬಡಿತೇನೆ ಅಂತ ಬಂದ. ಅಧಿಕರ್ತುಂ ಅವಪ್ಲುತಃ ರಥಸ್ಥಃ. ಮುಂದೆ ಇಷ್ಟು ಪಾಠ ಆದಮೇಲೆ ಧೃತಚರಣ ಅಭ್ಯಯಾತ್ ಚಲದ್ ಗುಹು ಹರಿರಿವ ಅಂತ, ಅಲ್ಲಿ ಚಲದ್ಗುಹು ಅಂತ ಇನ್ನು ಕೆಲವು ಕಡೆ ಇದೆ. ಧೃತಚರಣ ಅಭ್ಯಯಾತ್ ಬಲಾಗ್ರೆ ಅಂತ ಒಂದು, ಆ ಸೈನ್ಯದ ಎದುರಿಗೆ ಓಡಿ ಬಂದ. ಬಲಾಗ್ರ ಅಂದರೆ ಸೈನ್ಯದ ಎದುರಿಗೆ, ಇದು ಒಂದು. ಈ ವೀರರಾಘವರು ಶ್ರೀಧರರು ಮೊದಲಾದವರು ಹಿಡ್ಕೊಂಡಿರೋ ಪಾಠದ ಪ್ರಕಾರ ಚಲದ್ಗುಹು ಅಂತ, ಆ ಭಗವಂತ ಅಲ್ಲಿ ಕೆಳಗೆ ಇಳಿದು ಧಾವಿಸಿ ಬಂದಲ್ಲ, ಆಗ ಆ ನೆಲ ಎಲ್ಲ ನಡುಗಿತು ಅಂತ ಹೀಗದರ ಅರ್ಥ. ಉದರಸ್ಥ ಸರ್ವಭೂತ ಭುವನ ಭಾರೇಣ. ಭಗವಂತ ಬಂದರೆ ನೆಲ ಯಾಕೆ ನಡಗಬೇಕು ಅಂದರೆ, ಭಗವಂತನ ಉದರದಲ್ಲಿ ಸಮಸ್ತ ಜಗತ್ತಿನ ಭಾರ ಇದೆಯಲ್ಲ, ಆ ಭಾರವನ್ನು ತಾಳದೆ ಈ ಭೂಮಿ ನಡುಗಿತು. ತುಂಬ ಸುಂದರವಾದಂಥ ಒಂದು ಅನುಸಂಧಾನ. ತೇನೈವ ಸಂಭ್ರಮೇಣ ಪಥಿ ಗತಂ ಪತಿತಂ ಉತ್ತರೀಯಂ. ಅದು ಎಲ್ಲೋ ಬಿದ್ದೋಯ್ತದ, ಹೊದ್ದ ಉತ್ತರೀಯ ನೆಲಕ್ಕೆ ಬಿದ್ದೋಯ್ತು. ಅಂಥ ಭಗವಂತನಲ್ಲಿ ನನಗೆ ಆಸಕ್ತಿ ಇರಲಿ ಅಂತ ಕೇಳ್ಕೊತಾ ಇದ್ದಾರೆ. ಹೀಗೆ ಆ ಪಾಠ ಅದು ಹೇಗೆ ಇಲ್ಲಿ ಚಲದ್ಗುಹು ಅಂತ ಪಾಠ ಇದೆಯಲ್ಲ, ಅದೇನೇ ಇಲ್ಲ, ಪಾಠ ಸರಿಯೋ ತಪ್ಪೋ ಅದು ವಿಚಾರ ಬೇರೆ, ಅಂತೂ ಅಲ್ಲಿರೋ ಅರ್ಥ ಅಂತೂ ಚೆನ್ನಾಗಿದೆ. ಚಲಂತಿ ಗೌಹು ಭೂಮಿ. ವೀರರಾಘವರು ಕೂಡ ನೆಲವನ್ನು ನಡಗಿಸ್ತಾ ಅಂತಲೇ ಅರ್ಥ ಮಾಡಿದ್ದಾರೆ. ಭಗವಂತ ಆ ಥರ ಜೋರಾಗಿ ಧಾವಿಸಿ ಬಂದ ಭಾರಕ್ಕೆ ಅದು ನೆಲ ನಡುಗಿತ್ತು ಅಂತ ಈ ಅರ್ಥ. ಅದು ಚೆನ್ನಾಗೇ ಇದೆ. ಒಳಗೆ ಆ ಸಮಸ್ತ ಬ್ರಹ್ಮಾಂಡದ ಭಾರ ಇತ್ತು, ಆ ಭಾರದಿಂದ ನಡುಗಿತ್ತು ಅಂತ ಅನ್ನೋದು ವಿಷಯ ಬೇರೆ. ಅವನು ಬರುವಾಗಲೇ ಆ ಪಾದದ ಶಬ್ದಕ್ಕೆ ನೆಲ ನಡುಗಿತ್ತು ಅಂತ ಈ ಅರ್ಥನೂ ಕೂಡ ಇಷ್ಟಾದ್ರೂ ತಿಳ್ಕೋಬಹುದು. ಇದು ಶ್ರೀಧರರು ಮತ್ತು ವೀರರಾಘವರು ಹೇಳಿದಂಥ ಅರ್ಥ. ಅಭ್ಯಾದ್ ಬಲಾಗ್ರೆ ಹರಿರಿವ ಹಂತುಂ ಇಭಂ ಗತೋತ್ತರೀಯ. ಕೆಲವು ಕಡೆ ಮುಕುಂದ ಅಂತ ಹೀಗೆ ಶಬ್ದ ಇದೆ. ಮುಕುಂದ ಅಂತಿದ್ರೆ ಮೋಕ್ಷದಾಯಕನಾದ ಭಗವಂತ ಅಂತ ಅರ್ಥ. ಅದು ಮುಂದಿನ ಪಾದದಲ್ಲಿದೆ, ಮುದೇ ಮುಕುಂದ ಅಂತ. ಅದನ್ನು ಕೆಲವು ಕಡೆ ವ್ಯಾಖ್ಯಾನದಲ್ಲಿ ಇಲ್ಲೇ ಇಟ್ಕೊಂಡಿದ್ದಾರೆ. ಅಂಥ ಭಗವಂತನಲ್ಲಿ ನಮಗೆ ಆಸಕ್ತಿ ಇರಲಿ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಇದಕ್ಕಿಂತ ಹೆಚ್ಚಿನ ಅಂಶ ಏನೂ ಇರೋದಿಲ್ಲ. ಆದರೂ ನೋಡೋಣ, ಶ್ರೀಧರರು ಹೇಳಿದ್ದನ್ನೇ ಅವರು ತೋರಿಸಿರ್ತಾರೆ. ಹಠಾತ್ ಅವತೀರ್ಣ ಧೃತ ರಥಚರಣ ಚಕ್ರಾಯುಧವನ್ನು ಕೈಯಲ್ಲಿ ಹಿಡಿದು ಚಲದ್ಗುಹು ಕುಕ್ಷಿಸ್ಥ ಸಕಲ ಜಗದ್ಭಾರೇಣ ಅಂತ ಶ್ರೀಧರರು ಏನು ಹೇಳಿದ್ದಾರೆ ಅದನ್ನೇ ರಾಧಾಕೃಷ್ಣರು ಕೂಡ ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಹೀಗೆ
ಆ 44ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಮುಕ್ತಾಯ ಕಾಣ್ತದೆ. 44ನೇ ಶ್ಲೋಕದಲ್ಲಿ ಏನಾಯಿತು ಅಂತ ಅನ್ನೋದು ಬಂದಿಲ್ಲ ಇನ್ನು. ಆ ಭಗವಂತನಲ್ಲಿ ನನ್ನ ಮನಸ್ಸಿರಲಿ, ಅವನಲ್ಲಿ ನನ್ನ ಮನಸ್ಸು ತೊಡಗಲಿ, ಅಥವಾ ನನಗೆ ಆಸಕ್ತಿ ಇರಲಿ ಅಂತ ಅದಿನ್ನೂ ಬಂದಿಲ್ಲ. ಅದು 45ನೇ ಶ್ಲೋಕದಲ್ಲಿ ಬರ್ತದೆ. 44, 45 ಶ್ಲೋಕಗಳನ್ನು ಸೇರಿಸಿ ಅದಕ್ಕಾಗಿ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ನಾವು ಇನ್ನು ಮುಂದಿನ ಶ್ಲೋಕದಲ್ಲಿ ನೋಡೋರಿದ್ದೀವಿ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.